2017 ತೆಲಂಗಾಣದಲ್ಲಿ ನಡೆದಿರೋ ಮರ್ಡರ್ ಕೇಸ್ನಲ್ಲಿ ಕೊಲೆಗಾರನ ಹುಡುಕಿದ್ದು ಮಟನ್ ಸೂಪ್. ಸ್ವಾತಿ ಗಂಡ ಸುಧಾಕರ್ ರೆಡ್ಡಿ ಮೇಲೆ ಕೆಲವು ಜನ ದಾಳಿ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರ್ತಾರೆ. 27 ನವೆಂಬರ್ 2017 ಸ್ವಾತಿ ನಾಗರ್ಕಲ್ನೂರಲ್ಲಿರೋ ಪ್ರೈವೇಟ್ ಹಾಸ್ಪಿಟಲ್ಗೆ ತನ್ನ ಗಂಡನನ್ನ ಕರ್ಕೊಂಡ್ಬರ್ತಾರೆ. ಸುಧಾಕರ್ ಸ್ಥಿತಿ ತೀರಾ ಗಂಭೀರ ಆಗಿದ್ರಿಂದ ಅಲ್ಲಿದ್ದ ಹಾಸ್ಪಿಟಲ್ ಸ್ಟಾಫ್ ಎಮರ್ಜೆನ್ಸಿ ವಾರ್ಡಲ್ಲಿ ತಕ್ಷಣ ಚಿಕಿತ್ಸೆ ಕೊಡ್ತಾರೆ. ದಿನ ಕಳೀತಾ ಹೋದಂಗೂ ಸುಧಾಕರ್ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಇತ್ತು. ಆದ್ರೆ ಮುಖ ಪೂರ್ತಿ ಸುಟ್ಟಿದ್ರಿಂದ ಡಾಕ್ಟರ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಸುಧಾಕರ್ ರೆಡ್ಡಿ ಬಿಸ್ನೆಸ್ ಮ್ಯಾನ್ ಆಗಿದ್ರಿಂದ ಸ್ವಾತಿಗೆ ದುಡ್ಡಿನ ಕೊರತೆ ಇರಲಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೋದಕ್ಕೆ ಒಪ್ಕೋತಾರೆ. ಸುಧಾಕರ್ ಫ್ಯಾಮಿಲಿಗೆ ವಿಷಯ ಗೊತ್ತಾದ ತಕ್ಷಣ ಆಸ್ಪತ್ರೆಗೆ ಓಡ್ ಬರ್ತಾರೆ. ಮುಖಕ್ಕೆ ಪೂರ್ತಿ ಬ್ಯಾಂಡೇಜ್ ಸುತ್ತಿದಷ್ಟೇ ಅಲ್ಲದೆ ಸುಧಾಕರ್ ವಾಯ್ಸ್ ಕೂಡ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಡಾಕ್ಟರ್ ಕೊಡ್ತಾ ಇರೋ ಟ್ರೀಟ್ಮೆಂಟ್ ಬೇಗ ವರ್ಕ್ ಆಗ್ತಾ ಇತ್ತು. ಹಾಗೆ ಸುಧಾಕರ್ಗೆ ದ್ರವ ಪದಾರ್ಥ ಸೇವನೆ ಮಾಡಕ್ಕೆ ಹೇಳ್ತಾರೆ. ಸುಧಾಕರ್ಗೆ ಮಟನ್ ಸೂಪ್ ಅಂದ್ರೆ ಪಂಚಪ್ರಾಣ. ಅದಕ್ಕೆ ಅವರಮ್ಮ ಮಟನ್ ಸೂಪ್ ಮಾಡಿ ಆಸ್ಪತ್ರೆಗೆ ತಗೊಂಬಂದಿರ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಸುಧಾಕರ್ ಸೂಪ್ ಕುಡಿಯೋದಕ್ಕೆ ನಿರಾಕರಿಸ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಸುಧಾಕರ್ ನಿಧಾನವಾಗಿ ಮಾತಾಡಕ್ಕೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಧಾಕರ್ ವರ್ತನೆಯಿಂದ ಸುರೇಂದ್ರ ರೆಡ್ಡಿಗೆ ಅನುಮಾನ ಶುರುವಾಯಿತು. ಮಟನ್ ಸೂಪ್ ಕುಡಿದೇ ಇರೋದು, ಪ್ಲಾಸ್ಟಿಕ್ ಸರ್ಜರಿ ಆದ್ಮೇಲೆ ಮುಖ ಮಾತ್ರ ಅಲ್ಲದೆ ನಡ್ಕೊಳ್ಳೋ ರೀತಿಯಲ್ಲೂ ಚೇಂಜಸ್ ಇತ್ತು. ಗಂಡದ ಮೇಲೆ ಪೆಟ್ರೋಲ್ನಿಂದ ದಾಳಿ ಆಗಿದ್ರು ಸ್ವಾತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆಸ್ಪತ್ರೆಯಲ್ಲಿರೋದು ತನ್ನ ಅಣ್ಣ ಅಲ್ಲ ಅಂತ ಅನುಮಾನ ಬಂದಿದ್ರಿಂದ ಸುರೇಂದ್ರ ರೆಡ್ಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಫಿಂಗರ್ ಪ್ರಿಂಟ್ ಸಹಾಯದಿಂದ ಮಾತ್ರ ಆಸ್ಪತ್ರೆಯಲ್ಲಿರೋ ವ್ಯಕ್ತಿ ಯಾರು ಅಂತ ಕಂಡುಹಿಡಿಬೋದಿತ್ತು. ಸ್ಪೆಷಲ್ ಇನ್ವೆಸ್ಟಿಗೇಟರ್ ಅನುಮಾನ ಬರ್ದೇ ಇರೋ ತರ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡಿ ಸುಧಾಕರ್ ಗವರ್ಮೆಂಟ್ ಐಡಿ ಜೊತೆ ಚೆಕ್ ಮಾಡ್ತಾರೆ. ರಿಸಲ್ಟ್ ಮಿಸ್ ಮ್ಯಾಚ್ಡ್. ಇಷ್ಟು ದಿನ ತನ್ನ ಮಗ ಅಂತ ಆರೈಕೆ ಮಾಡ್ತಿದ್ದ ತಾಯಿ, ಅಳಿಯ ಅಂತ ಟ್ರೀಟ್ಮೆಂಟ್ಗೆ 5 ಲಕ್ಷ ಕೊಟ್ಟಿದ್ದ ಮಾವ, ಇತರೆ ಸಂಬಂಧಿಕರು ಈ ವಿಷಯ ಕೇಳಿ ದಂಗಾಗೋಗ್ತಾರೆ. ಅಸಲಿ ಸುಧಾಕರ್ ಎಲ್ಲಿ? ಆಸ್ಪತ್ರೆಯಲ್ಲಿರೋ ವ್ಯಕ್ತಿ ಯಾರು? ಸ್ವಾತಿ ಯಾಕೆ ಎಲ್ರಿಗೂ ಸುಳ್ಳು ಹೇಳ್ತಾ ಇದ್ರು? ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಸ್ವಾತಿಗೆ ಜಾಸ್ತಿ ಹೊತ್ತು ಸುಳ್ಳು ಹೇಳಕ್ಕಾಗ್ಲಿಲ್ಲ. ನಡೆದಿರೋ ಸತ್ಯನ ಎಳೆ ಎಳೆಯಾಗಿ ಬಿಚ್ಚಿಟ್ರು. 2014 ಸ್ವಾತಿ ಸುಧಾಕರ್ ಜೊತೆ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ. ಸುಧಾಕರ್ ಬಿಸ್ನೆಸ್ ಮ್ಯಾನ್, ಸ್ವಾತಿ ಹಾಸ್ಪಿಟಲ್ ನರ್ಸ್. ಇವರಿಬ್ಬರಿಗೆ 2 ಮಕ್ಕಳು ಕೂಡ ಇರ್ತಾರೆ. ಮದುವೆಯಾದ ಕೆಲವು ವರ್ಷ ಆದ್ಮೇಲೆ ಸ್ವಾತಿಗೆ ಬ್ಯಾಕ್ ಪೇನ್ ಶುರು ಆಗುತ್ತೆ. ನೋವು ಜಾಸ್ತಿ ಆಗಿದ್ರಿಂದ ಸುಧಾಕರ್ ಸ್ವಾತಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಫಿಸಿಯೋಥೆರಪಿಸ್ಟ್ ರಾಜೇಶ್ ಸ್ವಾತಿಗೆ ದಿನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ. ಸುಧಾಕರ್ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ಸ್ವಾತಿ ಒಬ್ರೆ ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗ್ತಾ ಇದ್ರು. ದಿನ ಕಳ್ದಂಗೂ ಅವರಿಬ್ಬರ ಸ್ನೇಹ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟ್ರ ಮಟ್ಟಿಗಂದ್ರೆ ಸ್ವಾತಿ ತನ್ನ ಗಂಡ ಮಕ್ಕಳನ್ನ ಬಿಟ್ಟು ಬರೋಕ್ಕೂ ರೆಡಿ ಇರ್ತಾರೆ. ಸ್ವಾತಿ ಸಂಸಾರ ತುಂಬಾ ಚೆನ್ನಾಗಿದ್ದಿದ್ರಿಂದ ಡೈವೋರ್ಸ್ ಕೊಡಕ್ಕೆ ಯಾವುದೇ ಬಲವಾದ ಕಾರಣ ಇರಲಿಲ್ಲ. ಒಂದ್ ವೇಳೆ ಡಿವೋರ್ಸ್ ಕೊಟ್ರು ಸುಧಾಕರ್ ಆಸ್ತಿಯಲ್ಲಿ ಯಾವುದೇ ಪಾಲ್ ಸಿಗ್ತಾ ಇರಲಿಲ್ಲ. ಇದನ್ನೆಲ್ಲ ತಲೆಲಿಟ್ಕೊಂಡು ಇಬ್ರು ಸೇರಿ ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಸ್ವಾತಿ ಕಣ್ಣಿಗೆ ಬಿದ್ದಿದ್ದು ಎವಡು ಸಿನಿಮಾ. ಈ ಸಿನಿಮಾದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಒಬ್ರು ಮುಖನ ಇನ್ನೊಬ್ರು ಮುಖದ ಜೊತೆ ಬದಲಾಯಿಸಿರ್ತಾರೆ. ರಾಜೇಶ್ ಮತ್ತೆ ಸ್ವಾತಿ ಇಬ್ರು ಸೇರಿ ಈ ಸಿನಿಮಾನ 20ಕ್ಕೂ ಹೆಚ್ಚು ಬಾರಿ ನೋಡ್ತಾರೆ. ಸ್ವಾತಿ ಮಾಡಿದ ಮರ್ಡರ್ ಪ್ಲಾನ್ ಕೇಳಿ ಪೊಲೀಸರು ಕೂಡ ಬಾಯಿ ಮೇಲೆ ಬೆರಳಿಟ್ಕೋತಾರೆ. ಸ್ವಾತಿ ರಾಜೇಶ್ಗೆ ಸುಧಾಕರ್ ತರನೇ ಕಾಣೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಮಾತಾಡೋದು, ನಡೆಯೋದು, ತಿನ್ನೋದು, ಬಟ್ಟೆ ಹಾಕೊಳ್ಳೋದು, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯನೂ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. 26 ನವೆಂಬರ್ 2017 ಭಾನುವಾರ ಸುಧಾಕರ್ ಮನೆಯಲ್ಲೇ ಇರ್ತಾ ಇದ್ರು. ಸ್ವಾತಿ ನರ್ಸ್ ಆಗಿದ್ರಿಂದ ಅನಿಸ್ಥಿಷಿಯಾ ಬಗ್ಗೆ ಪೂರ್ತಿ ನಾಲೆಡ್ಜ್ ಇತ್ತು. ಅನಿಸ್ಥಿಷಿಯಾ ಕೊಟ್ಮೇಲೆ ಸುಧಾಕರ್ ಮೂರ್ಛೆ ಹೋಗ್ತಾರೆ. ರಾಜೇಶ್ ಮನೆಯೊಳಗೆ ಬಂದು ಕಬ್ಬಿಣದ ರಾಡಿಂದ ಸುಧಾಕರ್ ತಲೆಗೆ ಜೋರಾಗಿ ಹೊಡಿತಾರೆ. ಪರಿಣಾಮ ಸುಧಾಕರ್ ಸಾವನ್ನಪ್ತಾರೆ. ಯಾರು ಕಂಡುಹಿಡಿಬಾರ್ದು ಅಂತ ಸುಧಾಕರ್ ಮುಖನ ಜಡ್ಜ್ ಹಾಕ್ತಾರೆ. ಬಾಡಿನ ಬೆಡ್ಶೀಟ್ನಲ್ಲಿ ಸುತ್ತಿ ಮೆಹಬೂಬ್ ನಗರದಲ್ಲಿರೋ ಕಾಡಿಗೆ ತಗೊಂಡೋಗಿ ಸಾಕ್ಷಿ ಸಮೇತ ಸುಟ್ಟಾಕ್ತಾರೆ. ಪ್ಲಾನ್ ಇಲ್ಲಿಗೆ ಮುಗ್ದಿಲ್ಲ. ಪ್ಲಾಸ್ಟಿಕ್ ಸರ್ಜರಿಯಿಂದ ರಾಜೇಶ್ ಮುಖನ ಸುಧಾಕರ್ ಮುಖದ ತರ ಬದಲಾಯಿಸಬೇಕಿತ್ತು. ಆದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೋದಕ್ಕೆ ರಾಜೇಶ್ ಮುಖ ಪೂರ್ತಿಯಾಗಿ ಹಾಳಾಗ್ಬೇಕಿತ್ತು. ಸ್ವಾತಿ ರಾಜೇಶ್ಗೆ ಆಸಿಡ್ನಿಂದ ಮುಖ ಸುಟ್ಕೊಳ್ಳಕ್ಕೆ ಕನ್ವಿನ್ಸ್ ಮಾಡ್ತಾರೆ. 27 ನವೆಂಬರ್ 2017 ರಾಜೇಶ್ ಮುಖ ಸುಟ್ಕೊಳ್ಳಕ್ಕೆ ಒಪ್ಕೋತಾನೆ. ಸ್ವಾತಿ
ತನ್ನ ಕೈಯಿಂದಾನೆ ರಾಜೇಶ್ ಮುಖಕ್ಕೆ ಸ್ವಲ್ಪ ಸ್ವಲ್ಪ ಆಸಿಡ್ ಹಾಕ್ತಾ ಹೋಗ್ತಾರೆ. ಆಶ್ಚರ್ಯ ಏನಂದ್ರೆ ಯಾವ ಮುಖ ನೋಡಿ ಪ್ರೀತಿಯಾಗಿತ್ತೋ ಅದೇ ಮುಖಕ್ಕೆ ಸ್ವಾತಿ ಆಸಿಡ್ ಹಾಕ್ತಾ ಇದ್ರು. ನೋವಲ್ಲಿ ನರಳ್ತಾ ಇದ್ದ ರಾಜೇಶ್ನ ಸುಧಾಕರ್ ಅಂತ ಹೇಳಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಅತಿ ಸೂಕ್ಷ್ಮತೆಯಿಂದ ಮಾಡಿದ ಪ್ಲಾನ್ಗೆ ನೀರ್ ಸುರಿದಿದ್ದು ಮಟನ್ ಸೂಪ್. ಇಷ್ಟೆಲ್ಲ ರಿಸ್ಕ್ ತಗೊಂಡ್ರು ರಾಜೇಶ್ ಮಟನ್ ಸೂಪ್ ಕುಡಿಲಿಲ್ಲ. ರೀಸನ್, ರಾಜೇಶ್ ಶುದ್ಧ ಶಾಕಾಹಾರಿ. ಪ್ರೀತಿಗೋಸ್ಕರ ಮುಖ ಸುಟ್ಕೊಂಡಿದ್ರು ರಾಜೇಶ್ ಮಟನ್ ಸೂಪ್ ಕುಡಿಯೋಕೆ ಹಿಂದೇಟಾಗ್ತಾನೆ.